ಹಲೋ ಸುಂದರಂ ಅವರ. ಹೌದು ಸರ್. ನಾವು RBI ಇಂದ ಮಾತಾಡ್ತಾ ಇದ್ದೀವಿ. ಲಾಸ್ಟ್ ವೀಕ್ 25ನೇ ತಾರೀಕು ನಿಮ್ಮ ಅಕೌಂಟ್ಗೆ 20 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ತಿಂಗಳಿಗೆ 20,000 ರೂಪಾಯಿ ಸಂಬಳ ತಗೊಳ್ಳೋ ನಿಮಗೆ 20 ಲಕ್ಷ ರೂಪಾಯಿ ಎಲ್ಲಿಂದ ಬಂತು? ಸರ್ ಲಾಸ್ಟ್ ವೀಕ್ ಒಂದು ಜಾಗ ಮಾರಿದ್ದೀವಿ, ಅದರ ಹಣ ಬಂತು, ಅದನ್ನು ಬ್ಯಾಂಕ್ ಅಕೌಂಟ್ಲಿ ಹಾಕಿದ್ದೀವಿ ಅಷ್ಟೇ ಸರ್, ಬೇರೇನೇ ಇಲ್ಲ. ಜಾಗ ಮಾರಿದ್ರೋ ಇನ್ನೊಂದು ಮಾರಿದ್ರೋ ಅದನ್ನ ನಾವು ಹೇಗೆ ನಂಬೋದು? ಸರ್ ನಿಜ ಸರ್, ನಂಬಿ ಸರ್. ಈಗ ನಿಮ್ಮ ಹಣ ಡೇಂಜರ್ನಲ್ಲಿದೆ, ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಸರ್ ಹಂಗಲ್ಲ ಏನು ಮಾಡಬೇಡಿ ಸರ್. ಹಾಗಿದ್ರೆ ಈಗ ನಾನು ಹೇಳೋದನ್ನ ಕೇಳಿ, ನಾನೊಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ಗೆ ಇಮಿಡಿಯೇಟ್ ಆಗಿ 20 ಲಕ್ಷ ರೂಪಾಯಿಯನ್ನ ಕಳಿಸಿ. ನಾವು ಅದನ್ನ ವೆರಿಫೈ ಮಾಡಿ ಅದು ಸರಿಯಾಗಿದೆ ಅಂದ್ರೆ ನಿಮಗೆ ವಾಪಸ್ ಕಳಿಸ್ತೀವಿ, ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಸರ್ ಬೇಡ ಬೇಡ ಸರ್, ಹಂಗಲ್ಲ ಏನು ಮಾಡಬೇಡಿ, ನಾನು ಈಗಲೇ ಆ ಲಿಂಕಿಗೆ ಅಮೌಂಟ್ ಕಳಿಸ್ತೀನಿ ನಾನು. ಏನ್ ಸರ್ ಅದು ಲಿಂಕು, ಹಣ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀರಾ, ಯಾರಿಗೆ? ಅದೇನಿಲ್ಲ ಶೇಷ, RBI ಇಂದ ಕಾಲ್ ಮಾಡಿದ್ದಾರೆ. ಲಾಸ್ಟ್ ವೀಕ್ ನಾವು ಜಮೀನು ಮಾರಿದ್ದೀವಲ್ಲ, ಆ ದುಡ್ಡು ಬಂತು, ಆ ದುಡ್ಡನ್ನು ನಾನು ಬ್ಯಾಂಕ್ ಅಕೌಂಟಲ್ಲಿ ಹಾಕಿದ್ದೀನಿ, ಅದಕ್ಕೆ ಈಗ ಪ್ರೂಫ್ ಕೇಳ್ತಿದ್ದಾರೆ. RBI ಫೋನಾ? ಚಾನ್ಸೇ ಇಲ್ಲ ಸರ್. ಒಂದು ನೆನಪಿಟ್ಕೊಳ್ಳಿ, RBI ಯಾವತ್ತೂ ಯಾರಿಗೂ ಕೂಡ ಕಾಲ್ ಮಾಡೋದೇ ಇಲ್ಲ. ಒಂದು ವೇಳೆ ವಿಚಾರಣೆ ಮಾಡಬೇಕು ನಿಮ್ಮನ್ನ ಅಂತ ಹೇಳಿದ್ರೆ ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ, ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಅದು ಬಿಟ್ಟು ನಾವು ಲಿಂಕ್ ಕಳಿಸ್ತೀವಿ, ಆ ಲಿಂಕ್ಗೆ ನೀವು ಹಣ ಹಾಕಿ ಅಂತೆಲ್ಲ ಯಾವತ್ತೂ RBI ಹೇಳೋದೇ ಇಲ್ಲ. ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಾಲ್ ಮಾಡಿದ್ನಲ್ಲ ಅವನ ನಂಬರ್ ತಗೊಂಡೋಗಿ ಸೈಬರ್ ಸೆಕ್ಯೂರಿಟಿಗೆ ಕಂಪ್ಲೇಂಟ್ ಕೊಡಿ. ಸುಮ್ಮನೆ ಈ ತರ ಎಲ್ಲ ಮೋಸ ಹೋಗ್ಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.